ವಿಜಯಪುರ ಜಿಲ್ಲೆಯ ವಿಶೇಷ ಚೇತನ ಶಾಲೆಯ ಮಕ್ಕಳು ಸಹೋದರ ಸಂಕೇತವಾದ ರಕ್ಷಾ ಬಂಧನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲು ಮುಂದಾಗಿದ್ದಾರೆ. ವಿಶೇಷ ಚೇತನ ಮಕ್ಕಳು ಸ್ವತಃ ತಾವೇ ತಯಾರಿಸಿದ ರಾಖಿಗಳನ್ನು ದೇಶ ಕಾಯುವ ಯೋಧರಿಗೆ ರವಾನೆ ಮಾಡುವ ಮೂಲಕ ಉತ್ತಮ ಸಂದೇಶ ಸಾರಿದ್ದಾರೆ. ಇದೇ 9ರಂದು ರಕ್ಷಾ ಬಂಧನ ಹಬ್ಬ. ಈ ಪ್ರಯುಕ್ತ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಾಮಾಜಿಕ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳ ಕೇಂದ್ರ ಹಾಗೂ ರುಕ್ಮಾಂಗದ ಪ್ರಾಥಮಿಕ ಶಾಲೆಯ ಮಕ್ಕಳು ಒಟ್ಟಾಗಿ 500 ರಾಖಿ ಹಾಗೂ ಶುಭಾಶಯ ಪತ್ರಗಳನ್ನು ತಯಾರಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಮೂಲಕ ಪಂಜಾಬ್ನಲ್ಲಿರುವ ಯೋಧರಿಗೆ ಅವುಗಳನ್ನು ತಲುಪಿಸಲಾಗುತ್ತಿದೆ. ದೂರದರ್ಶನದೊಂದಿಗೆ ಶಾಲೆಯ ಸಂಸ್ಥಾಪಕ ಪ್ರಶಾಂತ್ ದೇಶಪಾಂಡೆ ದಿವ್ಯಾಂಗರು ತಯಾರಿಸಿದ ರಾಖಿಯನ್ನು ಯೋಧರಿಗೆ ಕಳುಹಿಸುತ್ತಿರುವುದು ಹೆಮ್ಮೆ ಎನಿಸುತ್ತದೆ. ಸ್ಥಳೀಯವಾಗಿ ಸಿಗುವ ವಸ್ತುಗಳನ್ನು ಬಳಸಿ ಮಕ್ಕಳು ರಾಖಿಯನ್ನು ಸಿದ್ಧಪಡಿಸಿದ್ದಾರೆ ಎಂದರು. ಸಂದೇಶ ಏನಂತಂದ್ರೆ, ನಮ್ಮ ದೇಶ ಕಾಯ್ದು ನಮಗೆ ರಕ್ಷಣೆ ಮಾಡ್ತಕ್ಕಂಥ ವೀರ ಯೋಧರಿಗೆ ಅವರ ಪರಿವಾರಗಳಿಗೆ ಸಮಾಜಕ್ಕೆ ನಾವು ರಕ್ಷೆಯಾಗಿರ್ತೀವಿ ಅನ್ನೋ ಒಂದು ಭಾವನೆಯಿಂದ ನಾವು ರಕ್ಷಾಬಂಧನ ಮಾಡ್ತಾ ಇದೀವಿ. ವಿಶೇಷ ಚೇತನ ಮಗುವಿನ ತಾಯಿ ಅಶ್ವಿನಿ ಬಡಿಗೇರ ಯೋಧರಿಗೆ ರಾಖಿ ಕಳುಹಿಸುವ ಮೂಲಕ ಉತ್ತಮ ಸಂದೇಶ ರವಾನಿಸಿದಂತಾಗಿದೆ. ಮಕ್ಕಳೊಂದಿಗೆ ತಾವು ಕೂಡ ಆ ಕಾರ್ಯದಲ್ಲಿ ಭಾಗಿಯಾಗಿದ್ದು ಸಂತಸ ತಂದಿದೆ ಎಂದರು. ತಯಾರಿಸಿ ಕಳಿಸಿಕೊಡಲಾಗಿದೆ. ಈ ತರ ಮಕ್ಕಳ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂಬ ಕಲ್ಪನೆಯಲ್ಲಿರುವ ನಮ್ಮೆಲ್ಲರಿಗೂ ಇದು ತುಂಬಾ ಖುಷಿಯನ್ನು ಉಂಟು ಮಾಡಿದೆ.